ಆಲ್ರೆಡಿ 25 ಕಿಲೋಮೀಟ್ರ್ ಬಂದಿದ್ದೀವಿ, ನಂಜನಗೂಡಲ್ಲಿದ್ದೀವಿ. ಈಗ ನಂಜನಗೂಡಿಂದ ಹೋಗಬೇಕು. ಸೊ ಟ್ರೈನ್ ಬರ್ತಾಯಿದೆ ಅನಿಸುತ್ತೆ, ಅದಕ್ಕೆ ಇದು ಬ್ಯಾರಿಗೇಟ್ ಹಾಕಿದ್ದಾರೆ. 10 ನಿಮಿಷದಿಂದ ವೆಯ್ಟ್ ಮಾಡ್ತಾಯಿದ್ದೀವಿ, ಇನ್ನೂ ಟ್ರೈನ್ ಹೋಗಲಿಲ್ಲ. ಅಟ್ಲೀಸ್ಟ್ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಏನಾದರೂ ಓಪನ್ ಮಾಡಿದರೆ ಹೋಗಾದರೂ ಹೋಯ್ತಿದ್ದು ಆದಾಗ ಸೈಡ್ಗೆ. ಚೆನ್ನಾಗಿ ಕಾಣ್ತಿದ್ದೀನಾ ಗೈಸ್? ಕಮೆಂಟ್ ಮಾಡಿ. ಮುತ್ತಿನ ಕಥೆಯ ಹೇಳಿತು. ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜು ಫ್ರಮ್ ರಾಜ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ. ಸೊ ನಾನಿವತ್ತು ಬಂದಿದ್ದೀನಿ ನನ್ನ ವೈಫ್ ಮನೆಗೆ. ಸೊ ಅಲ್ಲಿಂದ ಹೊರಟಿದ್ದೀನಿ ತಲಕಾಡು. ಸೊ 2 ದಿನದಿಂದ ಮನೇಲಿ ಇದು ಬೇಜಾರಾಗ್ತಿತ್ತು, ಅದಕ್ಕೇ ಸುಮ್ಮನೆ ಒಂದು ರೈಡ್ ಇರಲಿ ಅಂತ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀನಿ. ಸೊ ಮನೇಲಿದ್ದು ಬೋರ್ ಆಗ್ತಿದೆ, ತುಂಬ ದಿನ ಆದಮೇಲೆ ಹೊರಟಿದ್ದೀನಿ. ಹೇಗಿರುತ್ತೆ ನೋಡ್ಕೊಬರೋಣ ಬನ್ನಿ. ಲೆಟ್ ಸ್ಟಾರ್ಟ್ ದ ಜರ್ನಿ. ಸೊ ಫೈನಲ್ಲಿ ರೀಚ್ ಆಗಿದ್ದೀವಿ ಮುಡುಕ್ತೋರೆಗೆ. ನೋಡಿವಿ ಹೇಗಿದೆ. ಮೆಟ್ಲು ಹತ್ಕೊಂಡು ಹೋಗ್ಬೇಕು ಗೈಸ್. ನಾನು ತುಂಬ ದೊಡ್ಡ ಬೆಟ್ಟ ಅಂದ್ಕೊಂಡಿದ್ದೆ, ಇದೆ ಫಸ್ಟ್ ಟೈಮು. ಅಷ್ಟೇನು ದೊಡ್ಡ ಬೆಟ್ಟ ಅಲ್ಲ. ಬೇಬಿ ಹತ್ತು ಬೇಬಿ, ನನಗೆ ಹತ್ತಕ್ಕಾಯ್ತಲ್ಲ. ಕಾಣ್ಕೆ ನಮ್ಮ ಇಚ್ಛೆಯಿಂದ ನಾವು ಹಾಕತ್ತಾನೆ. ಚೇಂಜ್ ಕೊಡ್ತೀನಿ ಅಂದ್ಬಿಟ್ಟು ಅವರೇ ಹಿಡ್ಕೊಬಿಟ್ರು. 20 ರೂಪಾಯಿ ನಾನೇ ಹಾಕ್ತಿದ್ದೆ ಅಲ್ವಾ. ಯಾಕೆ ಕಷ್ಟ ಆಗ್ತಾಯ್ತಲ್ಲ ಅದಕ್ಕೆ. ಸೊ ಗಾಯ್ಸ್, ಇದಿನ್ನ ದೇವಸ್ಥಾನ ಕಟ್ತಾ ಇದ್ದಾರೆ ಅನ್ಸುತ್ತೆ, ಇನ್ನೂ ಪ್ರತಿಕ್ರಿಯೆಯಲ್ಲಿದೆ. ಸೊ ಇದು ಪೂರ್ತಿ ಕಂಪ್ಲೀಟ್ ಆದಮೇಲೆ ಬರ್ಬೇಕು ಯಾವಾಗಾದರೂ ಒಂದ್ಸಲ. ಇದನ್ನ ಇವಾಗ ಆಗ್ತಾ ಇದೆ. ಗೈಸ್, ಇದು ಮಲ್ಲಿಕಾರ್ಜುನ ಸ್ವಾಮಿ ಉತ್ಸವ ಮೂರ್ತಿ. ಅಲ್ಲಿ ತೆಗಿಯೋಕ್ಕಾಗಲಿಲ್ಲ ಫೋಟೋ, ಅದಕ್ಕೆ ಇಲ್ಲಿ ತೆಗೆದು. ಗೈಸ್ ಫೈನಲಿ ಟಾಪ್ ವ್ಯೂ ನೋಡಿ, ಸಗದಾಗಿದೆ, ಸೈಕ್ ಆಗಿದೆ ಮಾತ್ರ. ನೋಡೋದಕ್ಕೆ ಮಾತ್ರ ಅಪರೂಪಕ್ಕೆ ಬಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಇದೆಲ್ಲ ಇನ್ನೂ ರೆಡಿ ಆಗಬೇಕು. ಸೊ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಅಲ್ಲಿಂದ ಮಾರಮ್ಮ ತಾಯಿ ಸನ್ನಿಧಿ, ಬೆಟ್ಟದ ಮಾರಮ್ಮ. ಸೊ ಗೈಸ್, ಇದು ನನ್ನ ವೈಫ್ ಅಪ್ಪರ್ ಮನೆ ದೇವರಂತೆ. ಇದು ನೋಡಿ, ನನ್ನ ಗಾಡಿದೆ ಮಾರ್ಕು. ಗಾಡಿ ಒಂಚೂರು ಜಗ್ಗಲ್ಲ, ಸಿಕ್ಕಾಪಟ್ಟೆ ಮಳ್ಳಿದೆ. ಪಾತಾಳೇಶ್ವರ ದೇವಾಲಯ.
ಬರ್ಲೋ ಬೇಡವೋ ಅಂತ ಗೊತ್ತಾಯ್ತು, ಹೆಜ್ಜೆ ಇಕ್ಲೋ ಬೇಡವೋ ಅಂತ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ, ಬಟ್ ನಡಿಬೇಕು, ಗೊತ್ತಿಲ್ಲ. ಇಲ್ಲಿ ನೋಡಿ ಮೆಟ್ಲೆಲ್ಲ ಮಾಡು, ನೋಡ್ಕೊಂಡು ಇಳಿಬೇಕು. ಹ್ಞೂ, ಕಾಲು ಸುಡ್ತವೆ, ನೋಡ್ಕೊಂಡು ಇಳಿ. ಇಲ್ಲಪ್ಪ, ಸೊ ಬೇರೆ ಎಲ್ಲ ಲಿಂಗಗಳು ಸಾಫ್ಟ್ ಇರುತ್ತಂತೆ, ಇದು ಲಿಂಗನೇ ಮರಳು ಥರ ರಾಳಾಗಿದೆ ಅಂತೆ, ಅದಕ್ಕೆ ಅದು ಮರಳೇಶ್ವರ ಅಂತೆ. ಇದೆಲ್ಲ ಗೈಸ್, ಇದು ಭೋಗೇಶ್ವರ, ಒಳಗಡೆ ತೋರಿಸಿದ್ನಲ್ಲ ಅದು ಮರಳೇಶ್ವರ. ಏನಾದ್ರು ಹೇಳ್ಬೇಬಿ, ಇರಲಿ ಹೇಳು. ಬೇಬಿ ಇವನು ಹಾಕೊಂಡು ಕುಣಿತರ್ಕ ಬೇಬಿ, ಈ ಮಕ್ಕಳುಗಳು. ಸೊ ಗೈಸ್, ನೀವು ಫಸ್ಟ್ ನೋಡಿದ್ರಲ್ಲ ಅದು ವೈದ್ಯನಾಥೇಶ್ವರ, ಇದು ನಾರಾಯಣೇಶ್ವರ. ಸೊ ಕ್ಲಿಪ್ ಮಿಸ್ ಆಗಿದೆ. ನೋಡಿ ಈ ಕಲ್ಲುಗಳು ಬಿಸಿಲಿದ್ರು ಅಷ್ಟು ಸುಡಲ್ಲ, ಅದಕ್ಕೆ ಅವ್ರಂಥ ಕಲ್ಲುಗಳನ್ನ ಯೂಸ್ ಮಾಡಿರೋದು ಆ ಕಾಲದಲ್ಲಿ. ಆ ಡಿಸೈನ್ ನೋಡು, ಆ ಕಲ್ಲು ಒಳಗಡೆ ಹೆಂಗೆ ನಾವು ಮಾಡ್ತೀವಿ ಮನೇಲಿ. ಒಂದು ತಟ್ಟೆ ಕೊಟ್ಟರೆ 3 ತಟ್ಟೆ ಅನ್ನೋ. ಎಲ್ಲಿಂದ ಎಲ್ಲಿಗಾರು ನೋಡು ಒಂದೇ ವಿಸ್ತೀರ್ಣದಲ್ಲಿರುತ್ತೆ, ಒಂದೇ ಡಿಸೈನ್ ಇರುತ್ತೆ, ಒಂಚೂರು ವ್ಯತ್ಯಾಸ ಆಗಿರಲ್ಲ. ಬೇಕಿದ್ರೆ ದೇವಸ್ಥಾನದ ಮೇಲೆ ಏನು ಸಹಾಯ ಇಲ್ಲದೆ ಹಂಗೆ ಹತ್ಬೋದು ಬೇಬಿ, ಬರೀ ಈ ಕಲ್ಲುಗಳನ್ನ ಹಿಡ್ಕೊಂಡೆ ಟಾಪ್ವರೆಗೂ. ಒಂದು ವೈದ್ಯನಾಥೇಶ್ವರದ್ದು ದೇವ್ರದ್ದು ಕಲ್ಯಾಣಿ ನೋಡಿ ಎಷ್ಟು ಚೆನ್ನಾಗಿದೆ, ಬಟ್ ಬೀಗ ಹಾಕಿದ್ದಾರೆ ಒಳಗಡೆ ಹೋಗೋಣ ಅಂದರೆ, ಹಾಳು ಮಾಡ್ತಾರೆ ಅಂತ ಇರಬೇಕು. ಒಳ್ಳೆ ಜಾಗ. ಇದು ವೈದ್ಯನಾಥೇಶ್ವರ ದೇವಸ್ಥಾನ ಪಕ್ಕದಲ್ಲಿರೋ ವೀರಭದ್ರ ಸ್ವಾಮಿ ದೇವಸ್ಥಾನ, ಅದರ ಮುಂದೆಗಡೆ ಇರ್ತಕ್ಕಂಥದ್ದು ಇದು. ಸೊ ನೋಡಿ ಗಾಯ್ಸ್, ಇವರೇ ಇದನ್ನು ಸೃಷ್ಟಿ ಮಾಡಿರೋರು. ತಲಾ ಕಾಡ, ಸೊ ಇವರಿಬ್ಬರು ಸೇರಿ ತಲಕಾಡು ಊರನ್ನ ಸೃಷ್ಟಿ ಮಾಡಿರೋರು. ಸೊ ಫೈನಲಿ ಗಾಯ್ಸ್, ಆವಾಗಲಿಂದ ಓಡಾಡಿದ್ದೆಲ್ಲ ಇದು ಮೇಯ್ನ್ ಬೇಕಾಗಿರೋದು ನಮಗೆ. ಈ ಬಿಸಿಲಿಗೆ ಒಂದು ಅರ್ಧ ಗಂಟೆ ಬಿದ್ದು ಎದ್ದುಬಿಟ್ರೆ ಫುಲ್ಲು ತಂಪು. ವೈಫ್ ಆ ಕಡೆ ಮೂಲೆಗೆ ಹೋಗು, ಅದು ಬ್ಯಾಲೆನ್ಸು ಅಲ್ಲೇ ಕಡೆ ಏನಾಗಲ್ಲ. ಎಂಜಾಯ್. ಎಷ್ಟು ರೌಂಡ್ ಹಾಕ್ಸ್ತೀರಣ್ಣ? ನಮ್ಮ ಗಾಡಿ ಮಾವುತು ನೋಡಿ ಗಾಯ್ಸ್. ಅಪ್ಪ ನಾನು ಹೆಂಡತಿ ಆಸೆ ಯಾಕೆ ಎಲ್ಲ ಈಡೇರಿಸ್ಬಿಟ್ಟಿದ್ದೀನಿ. ರೌಂಡ್ ಗಿಂಡೆಲ್ಲ ಹೊಡಿಸಲ್ವಾ? ರೌಂಡ್ ಹೊಡಿಸ್ಬೇಕು, ಮೇನ್ ರೌಂಡ್ ಹೊಡಿಸ್ಬೇಕು. ನಮಗೆ ಬಿಗ್ಗಿಯಾಗಿ ಹೊಡಿಬೇಕು. ಅಲ್ಲಿ ಇದಕ್ಕೆ ಹೋಗಿದ್ದು ಮಾದೇಶ್ವರ ಬೆಟ್ಟದ ಹತ್ರ, ಹೊಡೆದ್ರು
ಬೇಬಿ ಫೋನ್ ಬಿದ್ದವ್ರು ಏನು ಮಾಡ್ತೀಯ? ತಿರ್ಸಿ ಇಲ್ಲ ತಿರ್ಗಿಸ್ಬೇಕು. ಏನು ಆಗಲ್ಲ ಸುಮ್ಮನೆ. ಹಳ್ಳ ಇರತ್ತ ತಿರ್ಗೋದದು, ಎಲ್ಲ ಕಡೆ ತಿರ್ಗ್ಸೋಕ್ಕಾಗಲ್ಲ. ಈ ಕಮ್ಮಿ ಇಲ್ಲಿ ತಿರುಗ್ತಾ ಇರೋದು, ಅಲ್ಲಿ ಹೆಂಗೆ ತಿರ್ಸೋರು ಗೊತ್ತಾ? ಹಂಗೆ ಹೊಡೆಯೋರು. ಇಲ್ಲ ಹಳ್ಳಿಲ್ಲ, ಅಲ್ಲಿ ಹಂಗೆ ರಪ್ಪ ಅಂತ ಹೊಡೆಯೋರು, ನೀರನ್ನೇ ಹೊಡೆಯೋರು. ಇಲ್ಲಿ ನೋಡಬೇಕು, ನೀರು ಜಾಸ್ತಿ ಐತೆ. ಇಲ್ಲಿ ನೀರು ಜಾಸ್ತಿ ಐತೆ ಸ್ವಲ್ಪ. ಎಲ್ಲೂ ಹಳ್ಳ ಇಲ್ಲ ಅನ್ಸೋದಲ್ಲ ಅಣ್ಣ? ರಾಜಾ ಈ ಕಡೆಗೆ ಬಾ, ಈ ಕಡೆಗೆ ಬಾ. ಈ ಕಡೆ ಅಷ್ಟು ಹಳ್ಳ ಇಲ್ಲ. ಭಯ ಯಾಕೆ? ನನ್ನ ಗಂಡ ಕೊಟ್ಟಿರೋ ಮುತ್ತು. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ವಾಪಸ್ ಮನೆಗೆ. ಸಮಯ ಒಂದು 5:15 ಆಗಿದೆ. ತುಂಬ ಚೆನ್ನಾಗಿತ್ತು ಗೈಸ್, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಗೈಸ್. ಸಪೋರ್ಟ್ ಮಾಡಿ. ಲವ್ ಯು ಗೈಸ್, ಬಾಯ್, ಟೇಕ್ ಕೇರ್.